ಈಗ 3 ದಿವಸದ ಹಿಂದೆ ನಾನು ಎಲ್ಲಿ ಇದ್ದೇನೋ ಆ ಮನೆಗೆ ಬಂದು ಕೂಡಿ ವಿಜಯಕುಮಾರು ಅವರ ಸ್ನೇಹಿತರು ಪಾರ್ಟಿ ಆಫೀಸ್ಗೆ ಬಂದು ಕುಮಾರಣ್ಣವ್ರ ಜೊತೆ ಸಮಾಲೋಚನೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವತ್ತು ನಮ್ಮ ಮನೆಗೆ ಬಂದರು. ನಾನಿರೋದು ನನ್ನ 2ನೇ ಮಗಳ ಮನೆ. ಭಾಳ ಆಶ್ಚರ್ಯ ಆಗ್ಬೋದು ನಿಮಗೆ, ನಾನಲ್ಲೇ ಇರೋದು. ಆ ಮನೆಗೆ ಬಂದಾಗ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಊಡಿ ಎಲ್ಲ ಜನ ಬರಬೇಕು 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 ಅಂತ ಹೇಳಿ ಸುಮಾರು 3 ಗಂಟೆ ಎಲ್ಲ ಮುಖಂಡಗಳು ಬರಬೇಕು ಅನ್ನೋದು ಅವರ ಮನಸ್ಸಿನ ಭಾವನೆ. ಈಗ ಬಹಳ ಹೆಚ್ಚು ನಾನು ಮಾತನಾಡಲ್ಲ, ಏಕೆಂದರೆ ನಾಡಿದ್ದು ನಮ್ಮ ರಾಮೇಗೌಡರ ಶ್ರೀಮತಿಯವರು ಮಹಿಳಾ ಘಟಕದ ಕಾರ್ಯಕ್ರಮವನ್ನು 8ನೇ ತಾರೀಕು ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ಕೇಳಿದ್ದೇನೆ, ಸ್ವಲ್ಪ ಗಂಟಲು ತೊಂದರೆ ಇದೆ. ಆ್ಯಕ್ಚುಲ್ ಆಗಿ ರಾತ್ರಿ ಜ್ವರ ನನಗೆ, ಆದರೆ 1-2-3 ಕಡೆ ಬರ್ತೀನಿ ಅಂತ ಹೇಳಿದ್ದೆ. ಕುಮಾರಣ್ಣವ್ರು ಬಂದು ಇಂಥದ್ರಲ್ಲಿ ನೀವು ಹೋಗ್ತೀರಾ, ಇಲ್ಲ ಸರಿ ಇಲ್ಲ ಇದು ಅಂತ. ಆದರೆ ನಾನು ಮಾತು ಕೊಟ್ಟಿದ್ದೀನಪ್ಪ, ಹೋಗಲೇಬೇಕು. ಹೋಗಿ ಇಲ್ಲಿ ಊಡಿಯವ್ರಿಗೂ ಮಾತು ಕೊಟ್ಟಿದ್ದೇನೆ, ಇಲ್ಲಿ ಬರ್ತೇನೆ ಅಂತ ಹೇಳಿ. ನನಗೆ ಈಗ 93, ಇನ್ನೊಂದು ತಿಂಗಳು 1.5 ತಿಂಗಳು ಕಳೆದ್ರು. ಹಳೆಯ ದಿನಗಳನ್ನು ನೆನೆಸ್ಕೊಳ್ತೇನೆ. ನನ್ನ ಜೀವನದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಯಾರಿಂದ ಉಪದೇಶ ಪಡೀಲಿಲ್ಲ ನಾನು. ನನ್ನನ್ನು ಚಂದ್ರಶೇಖರ್ ಅವರು ಮಂತ್ರಿ ಮಾಡಬೇಕು ಅಂತ ಕರೆದರು ಡೆಲ್ಲಿನಲ್ಲಿ. ಹೋದೆ ನಾನು. ಅಲ್ಲಿ ನಾನು ಮಂತ್ರಿ ಕೆಲಸ ಬೇಡ, ನಾಯಿಕ್ ಸಮಾಜಕ್ಕೆ ಒಂದು ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಇವತ್ತು 19 ಜನ ನಾಯಕ್ ಸಮಾಜದವರು ಇವತ್ತು ಶಾಸಕರಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರು ಅಧಿಕಾರವನ್ನು
ಇವತ್ತು ವಹಿಸ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಂಬ ನೋವಿಂದ ಹೇಳ್ತೇನೆ. ಈ ರಾಜ್ಯದಲ್ಲಿ ಹಲವಾರು ಸಮಾಜಗಳಿದ್ದಾವೆ. ಎಲ್ಲರೂ ಮಂತ್ರಿಗಳಾಗಲಿಕ್ಕಾಗಲ್ಲ, ಎಲ್ಲರೂ ಶಾಸಕರಾಗಲಿಕ್ಕಾಗಲ್ಲ. ಆದರೆ ಒಂದು ಜೀವನದಲ್ಲಿ ಜನತೆ ಕೊಟ್ಟ ಅಧಿಕಾರ, ನಾನು ಯಾರು, ಒಬ್ಬ ಸಾಮಾನ್ಯ ರೈತನ ಮಗ. ಇವತ್ತೇನು ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ಅದರಲ್ಲಿ ನನ್ನ ಜೊತೆ ನಾನು ಅವ್ರನ್ನ ಕೈ ಹಿಡಿದು ಮೇಲೆತ್ತದೆ ಅಂತ ಹೇಳಲ್ಲ. ಅವ್ರಿಗೆ ದೊಡ್ಡವರಾಗಿದ್ದಾರೆ. ಸಾಮಾಜಿಕ ನ್ಯಾಯದ ಗುರಿಯಿಂದ ನಾವೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ತುಂಬ ವಿಷಯ ಮಾತನಾಡುವಲ್ಲ ನಾನು. ₹2,000 ನಾನು ₹2,000 ಕೊಡಲಿಲ್ಲ. ಮುಖ್ಯಮಂತ್ರಿಯಾಗಿ ಅಧಿಕಾರ ಕೊಟ್ಟ ನಿಮ್ಮ ಕೈ. ಮೂವತ್ತ್ಮೂರು ಜನ ಹೆಣ್ಮಕ್ಳು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಪಾಲಿಕೆ ಎಲ್ಲ ಕಡೆ ಅಧಿಕಾರ ಕೊಟ್ಟು ಒಂದು ಜಾತಿಗಳನ್ನ. ಬೆಂಗಳೂರಿನ ಕಾರ್ಪೊರೇಷನ್ನಲ್ಲಿ ಮುಸ್ಲಿಂ ಹೆಣ್ಣುಮಗಳು ಮೇಯರ್ ಆಗಿದ್ರು 2 ಸರಿ. ನೋವಿದೆ. 93 ಮುಗಿತ ಬಂತು. ಪಟ್ಟಿ ಮಾಡಬಹುದು. ಕುಮಾರಸ್ವಾಮಿ ಇಲ್ಲೇ ಇದ್ದಾರೆ. ಸುಮಾರು 26 ಮುಖಂಡರುಗಳಿಗೆ ಬೇರೆ ಬೇರೆ ಜಾತಿಗಳು ಅವರಿಗೆಲ್ಲ ಅಧಿಕಾರವನ್ನು ಹಂಚಿಕೊಟ್ಟಿದ್ದು. ಇಲ್ಲಿ ಕೂತಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ನೀವು ಒಂದು ಪಂಚಾಯತ್ ಚೇರ್ಮನ್ ಆದರೆ ಆ ₹2,000 ನೀವೇನು ತಾತ್ಕಾಲಿಕವಾಗಿ ಒಂದು ಮನಸ್ಸಿನ ಭಾವನೆ, ಅಯ್ಯೋ ಗ್ಯಾರಂಟಿ 2,000 ಕೊಟ್ಬಿಟ್ರಪ್ಪ. ಅರೆ ನೀವೇ ಅಧಿಕಾರಕ್ಕೆ ಬಂದು ಚೇರ್ಮನ್ ಆಗಿ, ಮೇಯರ್ ಆಗಿ ಆ ಅಧಿಕಾರವನ್ನು ಚೆಕ್ಕಿಗೆ ರುಜು ಮಾಡೋ ಶಕ್ತಿಯನ್ನು ನಿಮ್ಮ ಕೈಗೆ ಕೊಟ್ಟಿದ್ದು ದೇವೇಗೌಡ. ಪೊಲೀಸ್ ಇಲಾಖೆಯಲ್ಲಿ ಅವತ್ತು ಒಬ್ಬರೋ ಇಬ್ಬರು 1% ಹೆಣ್ಮಕ್ಳಿಲ್ಲ.
1% ಮುಸ್ಲಿಮ್ಸ್ ಇಲ್ಲ. ಇವತ್ತು ಎಷ್ಟು ಜನ SPs, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, DYSPs, ಇನ್ಸ್ಪೆಕ್ಟರ್ಗಳು ಯಾವ ಜಾತಿಯವರಿದ್ದಾರೆ? ನಾನು ಗ್ಯಾರಂಟಿ ಹೇಳಿದರೆ 2,000 ರೂಪಾಯಿ ನಿಮ್ಮ ಕೈಗೆ ಅಧಿಕಾರ ಕೊಟ್ಟೆ. ನೀವು ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಚಿಗಳಿರ್ಬೋದು, ನಾಯಕರಿರ್ಬೋದು, ಕುರುಬರಿರ್ಬೋದು, ಹರಿಜನರಿರ್ಬೋದು, ಗಿರಿಜನರಿರ್ಬೋದು, ಅಧಿಕಾರ ಕೊಟ್ಟರು. ಒಂದು ಬೋರ್ಡ್ ಚೇರ್ಮನ್ ಮಾಡಲಿಲ್ಲ. ನನಗೆ ನೀರಾವರಿಗೆ ದುಡ್ಡು ಬೇಕು ಅಂತೇಳಿ ಇವತ್ತು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಪಡುತ್ತಾರೆ. ಒಬ್ಬ ನಮ್ಮ ನಾಯಕರು ಹೇಳಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮಲ್ಲೇಶ್ ಬಾಬು ಅವರು ಇಲ್ಲೇ ಇದ್ದಾರೆ, ನಮ್ಮ ಪಕ್ಷದ ಪಾರ್ಲಿಮೆಂಟ್ರಿ ಪಾರ್ಟಿ ಲೀಡರು. ಅವ್ರ ತಾಯಿನ ನಾನು ಅಧ್ಯಕ್ಷ ಮಾಡಿದೆ. ಅವತ್ತು ಒಂದಿನ ಹೇಳಿದ್ದೆ, ನಿಮ್ಮ ಮಗನ್ನ ನಾನು ಬೆಳೆಸ್ತೀನಿ ಅಂತ. ಆ ಕಾಲ ಬಂತು, ಕುಮಾರಸ್ವಾಮಿ ಅವರು ಆ ಕೆಲಸ ಮಾಡಿದ್ದಾರೆ. ತುಂಬ ಮಾತಾಡ್ಬೋದು. ಈ ರಾಜ್ಯದಲ್ಲಿ ಹಲವಾರು ಜಾತಿಗಳಿವೆ. ತಿಂಗಳಿಗೆ ಏನು ಕೊಟ್ಟಿದ್ದಾರೆ? ಎಷ್ಟು ಜನ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ? ದೋಬಿ ಸಮಾಜಕ್ಕೆ 2 ಜನಕ್ಕೆ ಚೇರ್ಮನ್ ಮಾಡಿದ್ದಾರೆ. MLC ಬೇಡ, ಗೊಲ್ಲ ಸಮಾಜ, ನಾಯಕ್ ಸಮಾಜ ಒಂದೇ ಒಂದು. ದೇವೇಗೌಡರು ಮಂತ್ರಿ ಆಗೋದನ್ನ ನಾನು ತಿರಸ್ಕಾರ ಮಾಡಿ ಆ ಸಮಾಜಕ್ಕೆ ಶಕ್ತಿ ಕೊಟ್ಟೆ. ಚಂದ್ರಶೇಖರ್ ಹತ್ರ ಆರ್ಡರ್ ಬಸ್ ಹೂಡಿ ಈ ಪಕ್ಷದ ಒಬ್ಬ ಮುಖಂಡ ಆಗಬೇಕು. ಇದು ಒಕ್ಕಲಿಗರ ಪಕ್ಷ ಅಲ್ಲ. ಸಾಮಾಜಿಕ ನ್ಯಾಯವನ್ನು ಹೇಳಿದಂಥ ದೇವೇಗೌಡ ಬದುಕಿದ್ದೇನೆ. ಇವತ್ತು ನಮ್ಮ ನಾಯಕರಿದ್ದಾರೆ. ಇದೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅಲ್ಲಗಳಿದೆ. ಕುರುಬ ಸಮಾಜದ್ದು 2 ಲಕ್ಷ ಜನ ಸೇರಿದ್ದಾರೆ. ನಾಯಕರು, ಪಾರ್ಲಿಮೆಂಟ್ ಸದಸ್ಯರು, ಇಲ್ಲೆಲ್ಲ ತಿಪ್ಪೇಸ್ವಾಮಿ ಇರಬೇಕು. ಇದಾರೋ ಇಲ್ಲೋ ಗೊತ್ತಿಲ್ಲ. ರೇವಣ್ಣ
ಮಾಗಡಿಯಿಂದ ಗೆದ್ದಿದ್ರು, ಅವರು ಕುರುಬ್ರೆ. ವಿಶ್ವನಾಥ್ ಹುಣಸೂರಿಂದ ಗೆದ್ದಿದ್ರು. ಸಿದ್ದರಾಮಯ್ಯ ನಮ್ಮ ಪಾರ್ಟಿಯಿಂದ ಗೆದ್ದ. ಅವರಿಂದ ನಾನು ಹಣಕಾಸಿನ ಮಂತ್ರಿ ಮಾಡಿ ಆ 3 ಅಥವಾ 2.5-3 ಲಕ್ಷ ಸಭೆಯಲ್ಲಿ ನೀವು ಒಬ್ಬ ನಾಯಕನನ್ನು ಗುರುತು ಮಾಡ್ಕೊಳ್ಳಿ, ನಿಮ್ಮ ಕೈಗೆ ಅಧಿಕಾರ ಬರುತ್ತೆ ಅಂತ ಹೇಳಿದ್ರು. ನಾನು 16 ಬಡ್ಜೆಟ್ ಇಟ್ಟಿದ್ದೀನಿ ಅಂತ. 16 ಬಡ್ಜೆಟ್. ಆದ್ರೆ ಏನು ಮಾಡಿದ್ದೀನಿ ಅಂದರೆ ಗ್ಯಾರಂಟಿ ಕೊಟ್ಟಿದ್ದೇನೆ. ಎಷ್ಟು ಎಕರೆಗೆ ನೀರಾವರಿ ಮಾಡಿದ್ದಾರೆ. ಇಲ್ಲೇ ಬೆಂಗಳೂರು ಕೊಳಚೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಹರಿಸಿ, ಇಲ್ಲ ನಮ್ಮ ಟೊಮೊಟೊ ಇಲ್ಲೆಲ್ಲ ಇರ್ಬೇಕಲ್ಲ, ಟೊಮೊಟೊ ಖರ್ಚಾಗತ್ತಪ್ಪ. ಈಗ ಆ ನೀರಲ್ಲಿ ಬೆಳೆಯೋ ತರಕಾರಿ ಬಳಕೆ ಮಾಡೋದಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿ ಸೈಂಟಿಸ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೊಳಚೆ ನೀರನ್ನ ನಾವು ದೇವನಹಳ್ಳಿಗೆ ಆ ಮಾತು ತುಂಬ ವಿಷಯ ಮಾತಾಡ್ಬೋದು, ನೋವಾಗುತ್ತೆ ನನಗೆ. ಬೆಂಗಳೂರಿಗೆ 4ನೇ ಘಟಕ 4th ಸ್ಟೇಜ್ ವೀರಪ್ಪ ಮೊಯ್ಲಿ 100 ರೂಪಾಯಿ ಇಟ್ಟು ಬಡ್ಜೆಟಲ್ಲಿ 1300 ಕೋಟಿ ರೂಪಾಯಿ ಅದರ ಎಸ್ಟಿಮೇಟ್. ಬೆಂಗಳೂರಿಗೆ ಕುಡಿಯೋ ನೀರು 100 ರೂಪಾಯಿ ಬಡ್ಜೆಟಲ್ಲಿ ಇಟ್ಟಿದ್ದಾರೆ. ನಾನು ಅಧಿಕಾರ ವಹಿಸ್ಕೊಂಡೆ. ಫೇರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲ ತಗೊಂಡಿದ್ದಾರೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿ. ವೀರಪ್ಪ ಮೊಯ್ಲಿಯವರು ನಾವು ಆ ಕೆಲಸ ಮಾಡಲಿಲ್ಲ. ಜನತೆಗೆ ದುಡಿಯುವ ಕೈಗೆ ಕೆಲಸ ಕೊಡಬೇಕು. ಅಧಿಕಾರವನ್ನು ಹಂಚಿ ಪ್ರತಿಯೊಬ್ಬರೂ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕಿ ಬಾಳಬೇಕು. ನಾನು ಇರ್ತೀನಿ. ಅದಕ್ಕೆ ಹೇಳಿದ ಓಡಿ ಒಂದು ಮಾಲೂರು ಕ್ಷೇತ್ರದ ರಾಮೇಗೌಡರ ಸಂಬಂಧ ಅವರು ಒಂದು MLA ಅಷ್ಟಕ್ಕೆ ತೃಪ್ತಿ ಅಲ್ಲ. ನಿನ್ನ ಜವಾಬ್ದಾರಿ ಹೆಚ್ಚಿದೆ. ನಿನ್ನ ಜವಾಬ್ದಾರಿ ನಾನು ತುಂಬ ಮಾತಾಡಬಲ್ಲೆ. ಯಾವ ಸಭೆಯಲ್ಲಿ ಹೇಳಿದ್ನೋ ಅವ್ರಿಗೆ 12-16 ಬಡ್ಜೆಟ್ ಇಟ್ಟಿದ್ದಾರೆ. ಪಾಪ ಇಲ್ಲೇ ಕುಮಾರಸ್ವಾಮಿ ಇದ್ದಾರೆ. ಧರ್ಮಸಿಂಗು ಫೈನಾನ್ಸ್ ಕೊಟ್ಟರು, ಎಕ್ಸೈಸ್ ಕೊಡಲಿಲ್ಲ. 15 ದಿನ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಕುಮಾರಸ್ವಾಮಿ ಹೋಗಿ ಎಕ್ಸೈಸ್ ಕೊಡಿಸಿ. ಯಾವ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ
ರಾತ್ರಿ 12 ಗಂಟೆ 1 ಗಂಟೆ ಜನವೋ ಜನ. ಇನ್ನೇನು ಅಧಿಕಾರಕ್ಕೆ ನಾವು ಬರ್ತೇವೆ, ಮನೆ ಮನೆಗೆ ಕುಡಿಯುವ ನೀರು, ಪ್ರತಿ ಪಂಚಾಯಿತಿ ಒಳಗೆ ಆಸ್ಪತ್ರೆ, ಪಂಚರತ್ನ ಕಾರ್ಯ. 2 ದಿನ ಮುಂಚೆ ಗ್ಯಾರಂಟಿ. ಈಗ ಗ್ಯಾರಂಟಿ ಬಗ್ಗೆ ಒಬ್ಬ ನಮಗೆ ಕೆಲಸಕ್ಕೆ ದುಡ್ಡಿಲ್ಲ ಇದು ನಿಲ್ಲಿಸ್ಬೇಕು ಅಂತ ಒಬ್ಬಂತಾನೆ, ಇನ್ನೊಬ್ಬ ಹೇಳ್ತಾನೆ ಸಾರಾಯಿದು ತಿಮ್ಮಾಪುರ ಅಸಹ್ಯ ಇಲ್ಲಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಚಿಂತಾಮಣಿಯಲ್ಲಿ ಈಗ ತಾನೇ ಕೋಲಾರದ ಅಧ್ಯಕ್ಷ ಮಾತಾಡಿದರು. ಚೌಡರೆಡ್ಡಿ ಇರಬೇಕು. ನೀವು ಈ ಆಫೀಸಲ್ಲಿ ನಿಮಗೆ ಜವಾಬ್ದಾರಿ ಕೊಡ್ತೇವೆ. ರಾಮೇಗೌಡರು ಅಲ್ಲಿದ್ದಾರೆ, ಅವ್ರ ಮಿಸಸ್ಸು ಇಲ್ಲಿದ್ದಾರೆ. ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಮ್ಮ ತಪ್ಪಿಂದ ನೀವು ಅವತ್ತು ಸೋತ್ರಿ. ಅದರಿಂದ ದಯಮಾಡಿ ಗಳಿಗೆ ಕೂಡಿ ಬರಬೇಕು. ಎಲ್ಲೂ ಭಗವಂತನಿಚ್ಛೆ. ಇದು ನಿಮ್ಮ ಪಾರ್ಟಿ. ನನ್ನ ಹೆಸರು ಇಡ್ಬೋದಾಗತ್ತೆ ಬಿಲ್ಡಿಂಗ್. ಬಹಳ ಜನ ಹೇಳಿದರು ನಾನು ಕೂಡುದು JPS ರೆಡಿ. 2ನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾನುಭಾವ ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ದ. JP ಭವನ್ ಅಂತ. ಗಂಡರ ಸಮಾಜ ಇಲ್ಲಿ ನಮ್ಮ ತೇರು ತಲೆ ಮೇಲೆ ಹೂ ಹೊತ್ಕೊಂಡು ಧರ್ಮರಾಯನ ಗುಡಿ ದೇವಸ್ಥಾನ. ನನಗೆ ಗೊತ್ತಿದೆ ಎಷ್ಟು ಸಮಾಜ ಇದೆ. ಅದರಿಂದ ಇವತ್ತು ನಾನು ತುಂಬ ಮಾತನಾಡಬಲ್ಲ. 8ನೇ ತಾರೀಕು ಸಭೆ ಇದೆ, ಅವತ್ತು ಕೂಡ ಬರ್ತೇನೆ. ನಾನು ಊಡಿಯವರಿಗೆ ಮಾತು ಕೊಟ್ಟಿದ್ದೆ, ನನ್ನ ಕಾರ್ಯಕ್ರಮ ರಾತ್ರಿ ಜ್ವರ, ನನ್ನ ಮಗ ಬಂದು ಏನು ನಿಮಗೆ ಬುದ್ಧಿ ಇದೆಯಾ ಅಂದರು. ಕುಮಾರ್ ಹೋಗ್ಬರ್ತೀನಿ ಬಿಡೋ, ಏನಾಗುತ್ತ. ಹೋಗಿ ಇಲ್ಲಿ ಬಂದೆ. ಅಲ್ಲಿ ಹೂವಿನ ಬುಟ್ಟಿಗಳ ತರಿಸಿದ್ರೆ ನನ್ನ ಮೇಲೆ ಸುರಿಯಲಿಕ್ಕೆ, ಪಾದ ಪೂಜೆ ಮಾಡಲಿಕ್ಕೆ. ನಾನು ಮಠ ಸ್ವಾಮಿನ ನಾನು ಕೈ ಮುಗಿದು ಕೇಳ್ಕೊಂಡು ದಯಮಾಡಿ ಮಾಡಿಬಿಡಿ. ಆ ಪ್ರೀತಿ, ಆ ವಿಶ್ವಾಸ, ಜನ್ಮ ಜನ್ಮಾಂತರ ಯಾವುದೋ ಸಂಬಂಧ ಜನಗಳು. ಒಬ್ಬ ಹಳ್ಳಿಯ ರೈತನ ಮಗನಿಗೆ ಇಷ್ಟೊಂದು ಪ್ರೀತಿ, ವಿಶ್ವಾಸ. ಅದರಲ್ಲೂ ವೀಲ್ ಚೇರ್ಲೇ ಬನ್ನಿ ಅಂತಾರೆ.
ಏನು ಮಾಡೋದು, ಹೋಗ್ತೀನಿ. ಇವತ್ತು ನಾವು NDA-ನಲ್ಲಿ ಇದ್ದೇವೆ. ಯಾವ ಈ ರಾಷ್ಟ್ರದ 150 ಕೋಟಿ ಜನತೆ, ಈ ಜನಸಂಖ್ಯೆಯ ದೊಡ್ಡ ದೇಶವನ್ನು ನಡೆಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಯವರಿಗೆ. ಅದರಿಂದ ಆ ಸಂಬಂಧವನ್ನು ಉಳಿಸ್ಕೊಂಡು ಹೋಗ್ತೇವೆ. ನಮ್ಮ ಪಕ್ಷ ಬೆಳೆಸ್ತೇವೆ. ನೀವು ಬೆಳೆದ್ರೆ ಆ ಪಕ್ಷಕ್ಕೆ ಶಕ್ತಿ ಬರುತ್ತೆ. ಚಿಕ್ಕಬಳ್ಳಾಪುರದ ನಾನು ಬಂದೊಂದು ಸಣ್ಣ ಭಾಷಣ ಮಾಡಿದೆ. %6 ಓಟ್ ಹೆಚ್ಚಾಯ್ತು. ಮೈಸೂರಲ್ಲಿ ಮೋದಿಯವ್ರು ನೀವು ಬರಲೇಬೇಕು ಅಂದರು, ಚಿಕ್ಕಬಳ್ಳಾಪುರಕ್ಕೆ ನೀವು ಬರಲೇಬೇಕು. ತುಂಬ ಸಂತೋಷ. ಬಹಳ ಜನ ಮುಖಂಡರುಗಳು ಎಲ್ಲರ ಹೆಸರು ಪಟ್ಟಿ ಬರೆದಿಲ್ಲ ನನ್ನ ಹತ್ರ. ಅವತ್ತು ಅನೇಕ ಜನ ಹಿರಿಯರು, ಅನೇಕ ಜನ ಹಿರಿಯ ಮುಖಂಡರುಗಳು ಎಂದೇ ಕೂತಿದ್ದರು. ಆ ಪುಣ್ಯಾತ್ಮರು ಎಲ್ಲ ಬಂದಿದ್ದಾರೆ. ಇವತ್ತು ಈ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ, ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಈ ಸಂದರ್ಭದಲ್ಲಿ ರಾಮೇಗೌಡರಿಗೆ ಹಾಗೂ ಊಡಿ ಅವರಿಗೆ, ಆ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು 4 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.